ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ರೇಖಿಯ ಪಿತಾಮಹ ಯಾರು? ರೇಖಿಯನ್ನು ಕಂಡುಹಿಡಿದಿದ್ದು ಯಾರು? ಇದು ವಿಚಾರ. ಯಾಕಂದರೆ ಒಂದು ವಿದ್ಯೆಯ ಬಗ್ಗೆ ನಾವು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಆ ವಿದ್ಯೆಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ, ಆ ಮಹನೀಯರ ಬಗ್ಗೆ ನಾವು ಸ್ಮರಿಸಬೇಕಾಗ್ತದೆ. ಅದರ ಬಗ್ಗೆ ಕುರಿತು ಇವತ್ತು ನಾವು ತಿಳ್ಕೊಳ್ಳೋಣ. 1865 ಆಗಸ್ಟ್ 15ರಂದು ಜನ್ಮಿಸುತ್ತಾನೆ ಒಬ್ಬ ವ್ಯಕ್ತಿ. ಹೆಸರು ಮಿಕಾವೊ ಉಸುಯಿ, ಜಪಾನ್ ದೇಶದಲ್ಲಿ. ಆಗಸ್ಟ್ 15 ಅಂದ್ಕೊಂಡ್ರೆ ನಮಗೆ ಭಾರತೀಯರಿಗೆ ಒಂಥರ ಅದು ತುಂಬ ಸೆಂಟಿಮೆಂಟಲಿ ಕನೆಕ್ಟೆಡ್ ಆಗೋದು. ನಮಗೆ ಸ್ವತಂತ್ರ ಬಂದ ದಿನ ಅದು. ಇಲ್ಲಿ ಆ ವ್ಯಕ್ತಿ ಇದು ನಡೆದಿದ್ದು ಬಹುಶಃ 1900 ಅಂತ ಅನಿಸುತ್ತದೆ. ಆತ ಒಂದು ಬೌದ್ಧ ಭಿಕ್ಷು ಆಗಿದ್ದರೂ ಸಹ, ಯಾರು ಮಿಕಾವೊ ಉಸುಯಿ ಅವರು ಕ್ರೈಸ್ತವ ಧರ್ಮದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರ್ತಾನೆ. ಒಂದು ಚರ್ಚಿನಲ್ಲಿ ಪಾಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಡಾಕ್ಟರ್ ಮಿಕಾವೊ ಉಸುಯಿ. ಅವರು ಡಾಕ್ಟರ್ ಪಡೆದಿರ್ತಾನೆ ಸಾಹಿತ್ಯದಲ್ಲಿ. ಹೀಗೆ ಅವತ್ತು ಭಾನುವಾರ ಶಿಷ್ಯಂದಿರೊಂದಿಗೆ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ಧಾರ್ಮಿಕ ವಿಚಾರಗಳನ್ನು, ಆ ಬೈಬಲ್ನಲ್ಲಿ ಒಂದು ಉಲ್ಲೇಖ ಇರ್ತದೆ. ಯೇಸು ಕ್ರಿಸ್ತ ಹೇಳಿರ್ತಾನೆ, ನಾನು ಏನು ಅದ್ಭುತಗಳನ್ನು ಮಾಡ್ತೀನೋ ನನ್ನ ಮೇಲೆ ನಂಬಿಕೆ ಇಟ್ಟರೆ ನೀವು ಸಹ ಅಂತ ಅದ್ಭುತಗಳನ್ನು ಮಾಡಬಹುದು ಅಂತ ಯೇಸು ಕ್ರಿಸ್ತ ಅವರು ಹೇಳ್ತಾರೆ, ಶಿಷ್ಯನ ಹೇಳ್ತಾನೆ. ಅದು ಉಲ್ಲೇಖ ಆಗಿರ್ತದೆ ಬೈಬಲ್ನಲ್ಲಿ. ಅದೇ ನಾನು ಏನು ಅದ್ಭುತ ಮಾಡ್ತೀನೋ ಅದು ಸಹ ನೀವು ಮಾಡಲಿಕ್ಕೆ ನಿಮಗೆ ಸಾಧ್ಯ, ನೀವು ನಮ್ಮ ಧರ್ಮವನ್ನು ನಂಬಿದರೆ ನನ್ನನ್ನು ನಂಬಿದರೆ ಅಂತ ಒಂದು ಅರ್ಥ. ಅದನ್ನೇ ಹೇಳ್ತಾ ಇರ್ತಾನೆ ಮಿಕಾವೊ ಉಸುಯಿ ಶಿಷ್ಯನಿಗೆ. ಆಗ ಒಬ್ಬ ಶಿಷ್ಯ ಕೇಳ್ತಾನೆ ಮಿಕಾವೊ ಉಸುಯಿ ಅವರಿಗೆ, ಸ್ವಾಮಿ, ಹಾಗಾದರೆ ಯೇಸು ಕ್ರಿಸ್ತು ಕೆಲವು ದೈಹಿಕ ಕಾರ್ಯಗಳನ್ನು ಹೀಗೆ ಮುಟ್ಟಿ ವಾಸಿ ಮಾಡ್ತಿದ್ರಂತೆ, ಆ ವಿದ್ಯೆ, ಆ ಶಕ್ತಿ ನಿಮ್ಮಲ್ಲಿ ಇದೆಯೇ ಅಂತ ಕೇಳ್ತಾನೆ ಒಬ್ಬ ವ್ಯಕ್ತಿ. ಯಾರಿಗೆ? ಡಾಕ್ಟರ್ ಮಿಕಾವೊ ಉಸುಯಿ ಅವರಿಗೆ. ಉತ್ತರ ಇರಲಿಲ್ಲ. ಮಿಕಾವೊ ಉಸುಯಿ ಅವರ ಹತ್ರ ಉತ್ತರ ಇರಲಿಲ್ಲ. ಹೀಗೆ ಮುಟ್ಟಿ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಶಕ್ತಿ ಮಿಕಾವೊ ಉಸುಯಿ ಅವರಿಗೆ ಇರಲಿಲ್ಲ. ಆಳವಾಗಿ ಯೋಚನೆ ಮಾಡ್ತಾರೆ. ಸುಮ್ಮನೆ ಬೈಬಲಲ್ಲಿ ಇರ್ತಕ್ಕಂಥ ಸುಮ್ಮನೆ ಹೇಳ್ತಿರೋದು ಬಿಟ್ಟರೆ ಅವುಗಳನ್ನು, ಆ ಶಕ್ತಿಯನ್ನು ತನ್ನಲ್ಲಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ತನ್ನ ಸ್ಥಾನಕ್ಕೆ ಅವ್ರು ರಾಜೀನಾಮೆ ಕೊಡ್ತಾನೆ. ಇದು ಬೇಡ, ಈ ಬೂಟಾಟಿಕೆ ಬೇಡ. ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ನಾನು ಹಲವು ಅದ್ಭುತಗಳು ಮಾಡಿದ್ದೀನಿ, ಅದನ್ನು ನೀವು ಮಾಡಲಿಕ್ಕೆ ಆಗುತ್ತದೆ. ಅಂಥ ಅದ್ಭುತಗಳಲ್ಲಿ ಒಂದು ಅದ್ಭುತ ಅಂದರೆ ನಾವು ಹೀಗೆ ಮುಟ್ಟಿ ಕಾಯಿಲೆ ವಾಸಿ ಮಾಡಬಹುದು, ಹಲವು ಕಾಯಿಲೆಗಳನ್ನು ವಾಸಿ ಮಾಡಬಹುದು ಅಂತ ಯೇಸು ಕ್ರಿಸ್ತರು ಹೇಳಿರ್ತಾರೆ. ಅದನ್ನು ನೀವು ಸಹ ಮಾಡಬಹುದು ನಿಮ್ಮಲ್ಲಿ ನಂಬಿಕೆ ಇದ್ದರೆ ಅಂತ ಹೇಳ್ತಾನೆ. ಆದರೆ ಮಿಕಾವೊ ಉಸುಯಿ ಅವರಿಗೆ ಆ ಶಕ್ತಿ ಇಲ್ಲ. ಸರಿ, ರಾಜೀನಾಮೆ ಕೊಟ್ಟಿದ್ದಾಯ್ತು. ಮತ್ತು ಆ ಶಕ್ತಿ ಪಡಿಬೇಕಲ್ಲ. ಯಾಕಂದರೆ ಕ್ರೈಸ್ತವ ಧರ್ಮದ ಮೇಲೆ ಅವ್ರ ನಂಬಿಕೆ ಇರ್ತದೆ.
ಅವರು ಅಮೆರಿಕ ಹೋಗ್ತಾರೆ, ಜಪಾನ್ನಿಂದ ಅಮೆರಿಕ ಹೋಗ್ತಾರೆ. ಅಲ್ಲಿ ಒಂದು ತತ್ವ ತತ್ವ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಸಂಸ್ಥೆಯಲ್ಲಿ ಜಾಯ್ನ್ ಆಗ್ತಾನೆ. ಸುಮಾರು 7 ವರ್ಷಗಳ ಕಾಲ ಅಧ್ಯಯನ ಮಾಡ್ತಾನೆ. ಆದರೆ ಯಾವುದೇ ರೀತಿಯ ಒಂದು ಫಲಿತಾಂಶ ಅದು ಕಂಡು ಬಂದಿಲ್ಲ. ಏನು ಫಲಿತಾಂಶ ಅಂದರೆ, ವ್ಯಕ್ತಿಯ ದೇಹವನ್ನು ಮುಟ್ಟಿ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಒಂದು ವಿದ್ಯೆ ಅಥವಾ ಒಂದು ಶಕ್ತಿ ಆತ ಕಂಡುಕೊಂಡಿಲ್ಲ ಆ 7 ವರ್ಷಗಳ ಅಧ್ಯಯನದಲ್ಲಿ. ಮತ್ತೇನು ಮಾಡಬೇಕು? ಹಾಗೆ ಓಡಾಡ್ತಾ ಇರ್ತಾನೆ, ಪ್ರಪಂಚ ಸುತ್ತುತ್ತಾ ಚೈನಾಗೆ ಬರ್ತಾನೆ, ಚೈನಾ ದೇಶಕ್ಕೆ ಬರ್ತಾನೆ. ಅಲ್ಲಿ ಸಹ ತನ್ನ ಯಾಕಂದರೆ ಚೈನಾದಲ್ಲಿ ಆವತ್ತಿನ ಕಾಲದಲ್ಲಿ ಚೈನಾ ಸಹ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಭಾಳ ಉನ್ನತ ಸ್ಥಿತಿಯಲ್ಲಿರ್ತಾರೆ ಚೈನೀಯರು ಸಹ ಆಗಿನ ಕಾಲದಲ್ಲಿ. ತನ್ನ ಚೈನಾ ಭಾಷೆ ಕಲ್ತ್ಕೊಂಡು ಅಲ್ಲಿ ಸಾಕಷ್ಟು ತನ್ನ ಸಮಸ್ಯೆ ಹೇಳ್ಕೊಡ್ತಾ ಕೆಲವರ ಹತ್ರ ಅಧ್ಯಯನ ಮಾಡ್ತಾನೆ. ಆದರೆ ಅಲ್ಲಿ ಸಹ ಅವರಿಗೆ ಯಾವುದೇ ರೀತಿಯ ಫಲಿತಾಂಶ ಕಂಡು ಬಂದಿಲ್ಲ. ಆದರೆ ಉಸಿಯವರು ಎದೆಗುಂದಿಲ್ಲ. ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಮತ್ತು ಜಪಾನ್ ಬರೋದು, ಅಲ್ಲಿ ಕೆಲವ್ರ ಹತ್ರ ಕನ್ಸಲ್ಟ್ ಮಾಡೋದು, ಅವ್ರ ಹತ್ರ ಮಾತನಾಡೋದು, ಬೌದ್ಧ ಭಿಕ್ಷು ಹತ್ರ ಮಾತಾಡೋದು, ಜೈನ ಹತ್ರ ಮಾತಾಡೋದು. ಈಗ ಯಾರಾದರೂ ಆ ಒಂದು ಮೈಯನ್ನು ಮುಟ್ಟಿ ಏನೋ ದೇಹವನ್ನು ಮುಟ್ಟಿ ಕಾಯಿಲೆಯನ್ನು ವಾಸಿ ಮಾಡಲಿಕ್ಕೆ ಯಾರನ್ನ ಆಗುತ್ತಾ ಅಂತ ಮಾಡ್ತಾಯಿರ್ತಾರೆ. ಹಾಗೆ ಪಾಸಿಟಿವ್ ಆನ್ಸರ್ ಸಿಗುತ್ತೆ. ಹೌದು, ಯೇಸು ಕ್ರಿಸ್ತಕ್ಕೆ ಆ ಶಕ್ತಿ ಇತ್ತು, ಶ್ರೀಕೃಷ್ಣ ಪರಮಾತ್ಮಗೆ ಆ ಶಕ್ತಿ ಇತ್ತು, ಗೌತಮ ಬುದ್ಧಂಗೆ ಆ ಶಕ್ತಿ ಇತ್ತು ಅಂತ ಪಾಸಿಟಿವ್ ರಿಸಲ್ಟ್, ಅಂದರೆ ಪಾಸಿಟಿವ್ ಮಾತುಗಳು ಬರ್ತವೆ, ಎಂಕರೇಜ್ಮೆಂಟ್ ಸಿಗುತ್ತದೆ, ಪ್ರೋತ್ಸಾಹ ಕೊಡ್ತಾರೆ ತನ್ನ ಸ್ನೇಹಿತರು. ಆದರೆ ನಿಜವಾಗಿ ನಾವು ಮೈ ಮುಟ್ಟಿ ಕಾಯಿಲೆ ವಾಸಿ ಮಾಡುವಂತಹ ಒಂದು ತತ್ವ ಒಂದು ಟೆಕ್ನಿಕ್ ಅವ್ರಿಗೆ ಕಂಡು ಬಂದಿಲ್ಲ. ಹಾಗೆ ಟಿಬೆಟ್ಗೆ ಬರ್ತಾನೆ. ಟಿಬೆಟಲ್ಲಿ ಆಗಿನ ಕಾಲದಲ್ಲಿ ಹಿಮಾಲಯ ಪರ್ವತಗಳಲ್ಲಿರ್ತಕ್ಕಂಥ ಟಿಬೆಟ್ ಅಂದರೆ ಭಾರತ ಅಂತ ಹೇಳ್ಬೋದು ಅದನ್ನು ಆಗಿನ ಕಾಲದಲ್ಲಿ, ಅಥವಾ ಭಾರತೀಯ ಸಾಕಷ್ಟು ಇದ್ದರು, ಭಾರತೀಯ ಸನ್ಯಾಸಿಗಳು ಅಥವಾ ಹಿಂದೂ ಸನ್ಯಾಸಿಗಳು ಇದರಲ್ಲಿ ಟಿಬೆಟಲ್ಲಿ, ಅಂದರೆ ಹಿಮಾಲಯ ಬೆಟ್ಟದ ಆ ಪ್ರಾಂತದಲ್ಲಿ. ಅಲ್ಲಿ ಆ ಹಿಂದೂ ಸನ್ಯಾಸಿಗಳನ್ನು ಭೇಟಿ ಮಾಡ್ತಾ ತನ್ನ ಸಮಸ್ಯೆ ಹೇಳ್ಕೊಳ್ತಾರೆ ಮಿಖಾವಸಿಯವರು. ಸ್ವಾಮಿ, ನಾನು ಹೀಗೆ ಜಪಾನ್ನಂದು ದೇಹವನ್ನು ಮುಟ್ಟಿ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಒಂದು ವಿದ್ಯೆ ಅಥವಾ ಒಂದು ತಂತ್ರ ನಿಮಗೆ ಗೊತ್ತಿದೆಯೇ ಅಂದಾಗ ಅವರಲ್ಲಿ ಸಹ ಒಂದು ರೀತಿಯ ಒಂದು ಸ್ಪಷ್ಟನೆ ಸಿಗಲಿಲ್ಲ. ಎಲ್ಲ ಅಂತ ಗ್ರಂಥಗಳು, ಹೌದು ಇತ್ತಂತೆ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಮುಟ್ಟಿ ಹಲವು ಕಾಯಿಲೆ ವಾಸಿ ಮಾಡಿದ್ದರು ಅಂತ ಹೇಳಿದರೆ ಹೊರತು ಸ್ಪಷ್ಟವಾಗಿ ಹೀಗೆ ಮಾಡಿದ್ರೆ ಹೀಗೆ ಆಗುತ್ತೆ ಅಂತ ಯಾರೂ ಹೇಳಿಲ್ಲ ಅವರು ಸಹ. ಆದರೂ ಆತ ಏನು ಹೆಜ್ಜೆ ಹಿಂದಕ್ಕಿಟ್ಟಿಲ್ಲ, ತನ್ನ ಪ್ರಯತ್ನದ ಹೆಜ್ಜೆ ಹಿಂದಕ್ಕಿಟ್ಟಿಲ್ಲ. ಹೀಗೆ ಕನ್ಸಲ್ಟ್ ಮಾಡ್ತಾ ಇರ್ತಾನೆ, ಅವ್ರ ಹತ್ರ ಮಾತಾಡ್ತಾ ಇರ್ತಾನೆ, ಸಂಸ್ಕೃತ ಕಲ್ತ್ಕೊಳ್ತಾನೆ. ಆಗ ಒಬ್ಬ ಸನ್ಯಾಸಿ, ತುಂಬ ಏಜ್ ಆಗ್ತದೆ, ಹಿಂದೂ ಸನ್ಯಾಸಿ, ನಮ್ಮ ಗುರುಗಳಿಗೆ ಮೈ ಮುಟ್ಟಿ ಕಾಲು ವಾಸಿ ಮಾಡೋ ಶಕ್ತಿ ಇತ್ತಂತೆ, ನನಗಿಲ್ಲ, ಅಲ್ಲಿ ನೀವು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರಿಗೆ? ಮುಸಿಯವರು. ಏನು ಆ ಸಹಾಯ? ನನ್ನಲ್ಲಿ ಕೆಲವು ತಾಳೆ ಗರಿಗಳಿದ್ದಾವೆ ಸಂಸ್ಕೃತ ಭಾಷೆಯಲ್ಲಿ, ಅವುಗಳು ನಿಮಗೆ ಕೊಡ್ತೀನಿ, ನೀವು ಅಧ್ಯಯನ ಮಾಡು, ಏನೋ ಪ್ರಯೋಜನ ಆದರೆ ಸಂತೋಷ ಅಂತೇಳಿ ಆ ತಾಳೆ ಗರಿಗಳನ್ನು ಮಿಖಾವಸಿಯವರು ಕೊಡ್ತಾರೆ. ಹಿಂದೂ ಸನ್ಯಾಸಿ, ಒಬ್ಬ ವ್ಯಕ್ತಿ. ಸರಿ, ಅದನ್ನು ತಗೊಂಡು ಅಧ್ಯಯನ ಮಾಡ್ತಾನೆ. ಆ ತಾಳೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಇವರು ಸಂಸ್ಕೃತ ಕಲ್ತ್ಕೊಂಡಿದ್ದು.
ಆ ಅಧ್ಯಯನ ಮಾಡಿದಾಗ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾನೆ, ಸಾಕಷ್ಟು ವಿಚಾರಗಳು. ಅದು ನಂತರ ನಿಮಗೆ ವಿವರಿಸ್ತೀನಿ ಏನು ತಿಳ್ಕೊಳ್ತಾನೆ ಅಂತ. ಅವರಲ್ಲಿ ಭರವಸೆ ಬಂತು. ಅಂದರೆ ಇಲ್ಲಿವರೆಗೂ ಕೇವಲ ಕಂತೆಗಳಷ್ಟೇ ಅವು, ಹಾಗಲ್ಲ. ಈ ತಾಳೆಗರಿಗಳಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಬಹುದು, ಪ್ರಾಯೋಗಿಕವಾಗಿ ಅದನ್ನು ತರಬಹುದು, ಯಾವ ರೀತಿ ಆ ವಿದ್ಯೆ ಕಲಿಯಬಹುದು ಅಂತ ಆ ತಾಳೆಗರಲ್ಲಿರ್ತಕ್ಕಂಥ ಹಲವು ವಿಚಾರಗಳಲ್ಲಿ ಆತನಿಗೆ ಭರವಸೆ ಮೂಡಿ ಬಂತು. ಜಪಾನ್ಗೆ ಹೋಗ್ತಾನೆ, ತನ್ನ ಸ್ನೇಹಿತರ ಜೊತೆ ಮಾತನಾಡ್ತಾನೆ, ಚರ್ಚೆ ಮಾಡ್ತಾನೆ. ಅವರು ಸಹ ಹೌದು ಸತ್ಯ, ಈ ಥರ ಮಾಡಿದರೆ ನಮಗೆ ಅದು ಬರುತ್ತದೆ, ಅಂದರೆ ಆ ಒಂದು ತಂತ್ರ ಅಂದ್ರೇನು, ಮೈ ಮುಟ್ಟಿ ಕಾಲಿನ ವಾಸಿ ಮಾಡುವಂಥ ತಂತ್ರ ನಮಗೆ ಸಾಧ್ಯ ಅಂತ ಸ್ನೇಹಿತರು ಸಹ ಹೇಳ್ತಾರೆ. ಅಲ್ಲಿ ಜೈನರು ಬೌದ್ಧರೆಲ್ಲ ಸೇರಿ ಸಂತೋಷ ಆಗುತ್ತೆ ಅವ್ರಿಗೆ. ಸಾಧನೆ ಮಾಡ್ತಾನೆ. ಮೌಂಟ್ ಕುರಿಯಮ್ಮ ಎಂಬ ಬೆಟ್ಟಕ್ಕೆ ಹೋಗಿ ಅಲ್ಲಿ 21 ದಿನ ಉಪವಾಸ ಇದ್ದು ಸಾಧನೆ ಮಾಡ್ತಾನೆ. ಅದು ಆಮೇಲೆ ಯಾರು ಸಾಧನೆ ಮಾಡ್ತಾರೆ, ಯಾವ ವಿದ್ಯೆ ಬರ್ತದೆ ಆಮೇಲೆ ಹೇಳ್ತೀನಿ, ನಂತರ ವಿಡಿಯೋದಲ್ಲಿ ಹೇಳ್ತೀನಿ, ನಾನು ನಾಳೆ ಹೇಳ್ತೀನಿ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳೇನಪ್ಪ ಅಂದರೆ, ರೇಖಿ ಅಂದರೆ ಏನು? ರೇ ಅಂದರೆ ವಿಶ್ವ ಅಂತ, ಯೂನಿವರ್ಸ್ ಅಂತ. ಕಿ ಅಂದರೆ ಶಕ್ತಿ ಅಂತ. ಇಲ್ಲಿ ನಾವು ಯಾಕೆ ಅದನ್ನು ಕನ್ನಡೀಕರಣ ಮಾಡಿದರೆ ವಿಶ್ವಚೇತನ ಶಕ್ತಿ ಅಂತ ಕರೀಬಹುದು. ಅದನ್ನು ಇಂಗ್ಲೀಷ್ನಲ್ಲಿ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅಂತ ಕರೀತಾರೆ, ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿದರೆ. ಅದಿದೆ. ಇದು ಜಪಾನ್ ಭಾಷೆ, ಅದು ರೇಖಿ ಎಂಬ ಶಬ್ದ ಜಪಾನ್ ಭಾಷೆ. ಇಲ್ಲಿ ನಾವು ಯಾಕೆ ಈ ವಿಡಿಯೋಲ್ಲಿ ಏನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಈ ವಿದ್ಯೆ ಜಪಾನ್ನಿಂದ ರೇಖಿ ಎಂಬ ಪದದಿಂದ ಇಡೀ ವಿಶ್ವಕ್ಕೆ ಬಂದಿರತಕ್ಕಂಥ ಈ ವಿದ್ಯೆ ಭಾರತೀಯ ಮೂಲದ ವಿದ್ಯೆ. ಅದನ್ನು ಬುಸಿಯವರು ಸ್ಪಷ್ಟಪಡಿಸಿದ್ದಾರೆ. ತಾಳೆಗರಿಗಳನ್ನು ತಗೊಂಡು ಹೋಗಿದ್ದೆ, ತಾಳೆಗರಿಗಳನ್ನು ತಗೊಂಡು ಸಂಸ್ಕೃತ ಕಲ್ತ್ಕೊಂಡು ಆ ಸಂಸ್ಕೃತದಲ್ಲಿರ್ತ ತಾಳೆಗರಿಗಳಿಂದ ಈ ವಿದ್ಯೆ ನಾನು ಕಂಡು ಹಿಡಿದೆ ಅಂತ ಹೇಳಿದರೆ ಹೊರತು ನಾನು ಹೇಳಿದೆ ಅಂತ ನಾನು ಕಂಡುಹಿಡಿದ ವಿದ್ಯೆ ಅಂತ ಅವರು ಹೇಳ್ಕೊಂಡಿಲ್ಲ. ಇದು ಭಾಳ ಮುಖ್ಯವಾದ ವಿಚಾರ. ಯಾಕೆ ಈ ನೋಡಿಂದ ಮಾತು ಹೇಳ್ತಾ ಇದ್ದರೆ, ಭಾರತ ಸಂಸ್ಕೃತಿಯಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಇಂಥ ಎಷ್ಟೊಂದು ವಿದ್ಯೆಗಳು 1, 2, 3 ಅಲ್ಲ, ನಶಿಸಿ ಹೋಗಿವೆ. ಆದರೆ ಮಿಕೋಸಿ ಅದನ್ನು ನಾನು ಇದೊಂದು ಭಾರತೀಯ ಮೂಲದ ವಿದ್ಯೆ ಅಂತ ಹೇಳ್ಕೊಂಡ್ರು. ಅದು ರೇಖೆದ ಹೆಸರಿಟ್ಟವು. ಜಪಾನ್ ಭಾಷೆ ಆ ಪದ ರೇಖೆದ ಪದ ಇಟ್ಟಿದ್ದರೂ ಸಹ ಇದು ಭಾರತೀಯ ಮೂಲದ ವಿದ್ಯೆ, ಹಿಂದೂ ತಾಳೆಗರಿಗಳಿದ್ದು ಸಂಸ್ಕೃತ ಭಾಷೆ ಇತ್ತು ಅಂತ ಸ್ಪಷ್ಟವಾಗಿ ಹೇಳಿ ನಂತರ ಅದು ಮುಂದುವರಿಸ್ಕೊಂಡು ಹೋದ್ರು. ಅದು ಇಲ್ಲಿ ಆಮೇಲೆ ಹೇಳ್ತೀನಿ ಏನಂತ. ಜೊತೆಗೆ ಮತ್ತೊಂದು ವಿಚಾರ, ಶ್ರೀಕೃಷ್ಣ ಪರಮಾತ್ಮಗೆ ಈ ವಿದ್ಯೆ ಗೊತ್ತಿತ್ತು, ಅವರು ಹಲವು ಕಾಲ ವಾಸಿ ಮಾಡಿದ್ದಾರೆ ಅಂತ ನಮಗೆ ಬಹುಶಃ ಒಂದು ಸಣ್ಣ ಎಕ್ಸಾಮ್ ಹೇಳ್ತೀನಿ. ಅವರ ಕೃಷ್ಣನ ಮಾವ ಆಗಿರ್ತಕ್ಕಂಥ ಕಂಸಗೆ ದೈಹಿಕ ಚೆನ್ನಾಗಿದ್ದಿಲ್ಲ. ಆ ಮೈ ಮುಟ್ಟಿ ಅವ್ರಿಗೆ ಕಾಲಿನ ವಾಸಿ ಮಾಡಿರ್ತಕ್ಕಂಥ ಎಕ್ಸಾಮ್ಸ್ ನಮ್ಗೆ ಗೊತ್ತಿದೆ, ಪ್ರಸ್ತಾಪನೆ ಗೊತ್ತಿದೆ. ಅದನ್ನು ಉಲ್ಲೇಖ ಮಾಡ್ತಾರೆ ಯಾರು, ಬುಸಿಯವರು. ಇವತ್ತು ಪ್ರಪಂಚಾದ್ಯಂತ ರೇಖಿ ವಿದ್ಯೆ ಇದೆ. ಯಾವ ಥರ ವಿದ್ಯೆ ಆ ಥರ ಬಂತು ಅದ್ರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ನಾಳೆ ವಿಡಿಯೋದಲ್ಲಿ ಮಾತಾಡ್ತೀನಿ. ನಾನು 140 ಕೋಟಿ ಭಾರತೀಯರ ಪರವಾಗಿ ಇವತ್ತು ರೇಖಿಯ ಈ ಬುಸಿಯವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಆ ರೇಖಿ ಎಂಬ ವಿದ್ಯೆಯ ಮೂಲ ಹಿಂದೂ ತಾಳೆಗರಿರ್ತಕ್ಕಂಥ ಅಥವಾ ಹಿಂದೂ ಸಂಸ್ಕೃತಿ ಇರ್ತಕ್ಕಂಥ ಒಂದು ವಿದ್ಯೆ ಅಂತ ಅವರು ಪ್ರಪಂಚಕ್ಕೆ ಹೇಳಿದ್ರಲ್ಲ, ಯಾವುದೋ ಮುಂಚೆ ಹೇಳಿದ್ರಲ್ಲ, ಅದಕ್ಕೆ ನಾನು ಅವರಿಗೆ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಇಂತಹ ಅದ್ಭುತವಾದ ವಿದ್ಯೆ ಹೇಗೆ ಪ್ರಪಂಚಕ್ಕೆ ಪರಿಚಯ ಆಯಿತಾ ಆಮೇಲೆ ನಾನು ನಾಳೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಇಂಥ ವಿದ್ಯೆಗಳು ಭಾರತೀಯ ಹೊಸವಲ್ಲ, ಸಾಕಷ್ಟು ವಿದ್ಯೆಗಳು ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಉಲ್ಲೇಖವಾಗಿವೆ. ಅದರ ಕುರಿತು ನಂತರ ಮಾತಾಡ್ತೀನಿ ನಾಳೆ. ಇಂತಹ ಇಂತಹ ವಿದ್ಯೆಗಳು ನಾವು ಸಾಕಷ್ಟು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋಣ. ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ ಇದೆ. ನಾವು ಮೌಢ್ಯಕ್ಕೆ ಹೋಗೋದು ಬೇಡ, ವೈಜ್ಞಾನಿಕ ಮಾತಾಡೋಣ.
ವಿಜ್ಞಾನ ಎಂಬುದು ಭಾರತೀಯ ರಕ್ತದಲ್ಲೇ ಇದೆ. ನಿಗೂಢ ವಿದ್ಯೆಗಳು ಅವರಿಗೆ ಕರ್ತನ ಮೂಲಕ ಅವರಿಗೆ ಲೆಕ್ಕಕ್ಕೆ ಇಲ್ಲ. ನಿಗೂಢ ವಿದ್ಯೆಗಳು ಲೆಕ್ಕಕ್ಕೆ ಇಲ್ಲ. ಭಾರತೀಯರಿಗೆ ದಿವ್ಯ ದೃಷ್ಟಿ ಇತ್ತು, ಆಕಾಶ ಗಮನ ಇತ್ತು, ಪರಕಾಯ ಪ್ರವೇಶ ಇತ್ತು, ಸಂಮೋಹಿನಿ ವಿದ್ಯೆ ಗೊತ್ತಿತ್ತು. ಇಂದ್ರಜಾಲ ಮಹೇಂದ್ರ ಟಕ್ಕು ಟಮಾದಿ ವಿದ್ಯೆಗಳಲ್ಲಿ ಭಾರತೀಯರು ಉತ್ಕೃಷ್ಟ. ಆದರೆ ಎಲ್ಲ ನಶಿಸಿ ಹೋಗಿದ್ದೆ ಎಂಬ ನೋವು ಇದೆ. ಆದರೂ ಅದನ್ನು ಮತ್ತೆ ಬೆಳಕ ತರೋಣ. ಇಷ್ಟು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.